ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಒಂದು ನಮ್ಮ ಮನೆಯ ಕಡೆ ಶುಕ್ರವಾರ ನಾನು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದ್ದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾವ ಥರ ಎಲ್ಲ ಆಯಿತು ಅಂತ ವಿಡಿಯೋ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ. ಒಬ್ಬಟ್ಟೆಲ್ಲ ಮಾಡಿಕೊಂಡು ನೈವೇದ್ಯಕ್ಕೆ ಎಷ್ಟು ಬೇಕೋ ಒಂದು 10 ಒಬ್ಬಟ್ಟನ್ನ ಮಾಡಿಕೊಂಡು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ನಾನು ಕಳಶ ಸ್ಥಾಪನೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಶ ಸ್ಥಾಪನೆ ಎಲ್ಲ ಆದಮೇಲೆ 6:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡ್ಕೋಬೇಕಾಯಿತು. 7:30 ಆದಮೇಲೆ ರಾಹುಕಾಲ ಇತ್ತು. ಹಾಗಾಗಿ ಈ ಪೂಜೆನೂ ಮುಗಿಸ್ಕೊಬಿಡೋಣ ಅಂತೇಳಿ ಕಳಶ ಸ್ಥಾಪನೆ ಎಲ್ಲ ಮಾಡಿಕೊಂಡು ಆನಂತರ ಹೂವುಗಳನ್ನೆಲ್ಲ ಇಟ್ಟಿರಲಿಲ್ಲ. ಇವಾಗ ಹೂವುಗಳನ್ನೆಲ್ಲ ಇಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಈ ಒಂದು ಹಬ್ಬನ ತುಂಬಾ ನಂಬಿಕೆ ಇಟ್ಟು, ಅಂದರೆ ಹಬ್ಬ ಅನ್ನೋದಕ್ಕಿಂತ ವ್ರತ ಅಂತಲೇ ಹೇಳ್ಬೋದು ಅಲ್ವಾ. ಈ ಒಂದು ವ್ರತನ ತುಂಬಾ ನಂಬಿಕೆ ಇಟ್ಟು ಮಾಡ್ತೀನಿ. ಯಾಕಂದರೆ ಆ ನಂಬಿಕೆ ಆ ದೇವರು ನನಗೆ ಬರ್ಸಿದ್ದಾಳೆ, ಆ ತಾಯಿ ಮಹಾಲಕ್ಷ್ಮಿ ಬರ್ಸಿದ್ದಾಳೆ ನನಗೆ. ಯಾಕೆ ಅಂತಂದರೆ ನಾರ್ಮಲಾಗಿ ನಾನು ಹೇಳಬೇಕು ಅಂತಂದರೆ ಅಪ್ಪು 11 ವರ್ಷ ಇದ್ದಾಗ ನಾನು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಯಾವುದೋ ರ್ಯಾಂಡಮಾಗಿ ನನ್ನ ತಲೆಗೆ ಬಂತು ಒಂದು ಯೋಚನೆ. ಎಲ್ಲರೂ ವರಮಹಾಲಕ್ಷ್ಮಿನ ಮಾಡ್ತಾರೆ, ಈ ಥರ ಎಲ್ಲ ಹೇಳ್ತಾರೆ, ಒಳ್ಳೆಯದಾಗುತ್ತೆ, ನಾವೇನಾದರೂ ಅಂದ್ಕೊಂಡ್ರೆ ಅದು ನೆರವೇರುತ್ತೆ, ಆಮೇಲೆ ಫೈನಾನ್ಷಿಯಲಿ ನಾವು ಚೆನ್ನಾಗಿ ಆಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ವ್ರತಗಳನ್ನ ನಾವೇನಾದರೂ ಮನಸ್ಸಲ್ಲಿ ಇಟ್ಕೊಂಡು ಯಾವುದಾದ್ರೂ ಕೆಲಸ ಆಗಬೇಕು ಅಂತಿದ್ರೆ ಆ ಕೆಲಸ ನೆರವೇರುತ್ತೆ ಅಂತಲೂ ಎಷ್ಟೋ ಜನ ಹೇಳ್ತಾಯಿದ್ರು. ಹಾಗಾಗಿ ಸರಿ ಆಯಿತು, ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಹಂಗೆ ಅಂದ್ಕೊಂಡಿದ್ದು ಅಷ್ಟೇ. ನಿಜವಾಗ್ಲೂ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಹೆಂಗೆ ಮಾಡಬೇಕು ಏನು ಎತ್ತ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಆದರೂ ಓಕೆ, ಈ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ, ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ಅವಾಗ ನಾವು ತುಂಬಾ ಹೇಳ್ತಿದ್ದೀನಲ್ಲ, ಝೀರೋಯಿಂದ ನಾವು ಸ್ಟಾರ್ಟ್ ಮಾಡಿದ್ದು ಅಂತ. ಹಾಗಾಗಿ ನಂಬಿಕೆ ಇರಲಿಲ್ಲ, ಯಾವ ದೇವ್ರ ಮೇಲೂ ನಂಗೆ ನಂಬಿಕೆ ಇರಲಿಲ್ಲ. ಹಾಗಾಗಿ ನೋಡೋಣ, ಎಲ್ಲರೂ ಇದನ್ನು ಹೇಳ್ತಾ ಇದ್ದಾರಲ್ಲ, ಮಾಡಿದ್ರೆ ಒಳ್ಳೆಯದಾಗುತ್ತೆ, ಮನೆಯಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಸಡನ್ನಾಗಿ ಥಾಟ್ ಬಂತು. ಅದಾದಮೇಲೆ ಯೂಟ್ಯೂಬ್ ಚಾನಲ್ನೆಲ್ಲ ನೋಡಿದೆ, ಯಾವ ಥರ ಎಲ್ಲ ಮಾಡಬೇಕು, ಹೇಗೆಲ್ಲ ಇರುತ್ತೆ, ಈ ವ್ರತ ಹೇಗೆ ಮಾಡಬೇಕು ಅಂತೆಲ್ಲ ನೋಡಿ. ಆಮೇಲೆ ನಮ್ಮಮ್ಮ ಅಜ್ಜಿ ಎಲ್ಲರೂ ಮಾಡ್ತಾಯಿದ್ರು ಈ ವ್ರತನ. ಯಾಕಂದರೆ ಸ್ವಂತ ಮನೆ ಅವಾಗೆಲ್ಲ ಈ ವ್ರತನ ಮಾಡೋದು ತುಂಬಾ ಕಮ್ಮಿ. ಯಾಕಂದರೆ ಅವಾಗೆಲ್ಲ ಸ್ವಂತ ಮನೆ ಇರೋರು ಮಾತ್ರನೇ ಈ ವ್ರತನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮುಖವಾಡ ಎಲ್ಲ ಇಟ್ಟು ಮಾಡ್ತಾಯಿದ್ರು. ಅದು ನಂಗೆ ಗೊತ್ತಿತ್ತು. ಅಮ್ಮನೂ ಅವಾಗ ಹೇಳ್ತಾಯಿದ್ರು, ನಾವು ಮಾಡೋಣ ಅಂತ ಹೇಳಿದಾಗ ಅಮ್ಮ ಹೇಳ್ತಾಯಿದ್ರು, ಸ್ವಂತ ಮನೆ ಆದಮೇಲೆ ಈ ವ್ರತನ ಮಾಡೋಣ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾಯಿದ್ರು. ಅದು ನಮ್ಮ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಅಯ್ಯೋ, ನಮಗೇನು ಸ್ವಂತ ಮನೆ ಇಲ್ವಲ್ಲ, ನಾವೇನಕ್ಕೆ ಮಾಡಬೇಕು, ಈ ಹಬ್ಬ ಹರಿದಿನಗಳನ್ನ ಏನಕ್ಕೆ ಆಚರಿಸ್ಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ. ಆದರೆ ಒಂದು ಸತಿ ನಿಮಗೆ ನಂಬಿಕೆ ಬಂದ ಮೇಲೆ ಗೊತ್ತಾಗುತ್ತೆ, ಮನೆ ಮ್ಯಾಟ್ರ್ ಆಗೋಲ್ಲ, ಆಡಂಬರ ಮ್ಯಾಟ್ರ್ ಆಗೋಲ್ಲ. ನಿಮ್ಮ ಒಂದು ಮನಸ್ಸಿಟ್ಟು ನೀವು ಹೇಗೆ ಪೂಜೆ ಮಾಡ್ತೀರಾ, ದೇವಿನ ಹೇಗೆ ಕೇಳ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು. ನಿಮಗೆ ಅದು ನೆರವೇರುತ್ತಲ್ಲ, ನಿಮ್ಮ ಏನು ಅಂದ್ಕೊಂಡಿದ್ರೆ ಆವಾಗ ಗೊತ್ತಾಗುತ್ತೆ. ಸೊ ನನಗೂ ಹಾಗೆ ಅನ್ನಿಸ್ತು. ಎಲ್ಲರೂ ಅಂತಾಯಿದ್ರು, ಬಾಡಿಗೆ ಮನೆಯಲ್ಲಿರೋರು ಮಾಡಬಾರ್ದು, ಸ್ವಂತ ಮನೇಲಿರೋರು ಮಾತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವಾಗೆಲ್ಲ ನಿಜವಾಗ್ಲೂ ಇಷ್ಟೊಂದೆಲ್ಲ ಆಡಂಬರವಾಗಿ ಯಾರೂ ಮಾಡ್ತಾನೆ ಇರಲಿಲ್ಲ. ಅವಾಗೆಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡ್ತಾಯಿದ್ರು. ಒರಿಜಿನಲ್ ಹೂವುಗಳನ್ನ ಹಾಕ್ತಾಯಿದ್ರು, ಬಾಳೆ ದಿಂಡು, ಬಾಳೆ ಇದನ್ನೆಲ್ಲ ಹಾಕಿ ಆ ದೇವಿನ ಸೀರೆ ಮತ್ತು ತುಂಬ ಸಿಂಪಲ್ ಸೀರೆಗಳನ್ನ ಉಡಿಸ್ತಾಯಿದ್ರು. ಅಷ್ಟು ಚೆನ್ನಾಗಿ ಮಾಡೋರು. ಅವಾಗೆಲ್ಲ ತಿಂಡಿ ತಿನಿಸುಗಳೆಲ್ಲ ಜಾಸ್ತಿ ಮಾಡೋರು, ಮನೆ ಮಕ್ಕಳು ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಆ ಥರ ಇರೋದು ಅದು ಹಬ್ಬ ವ್ರತ. ಅಂದರೆ ಇವಾಗೆಲ್ಲ ತುಂಬ ಆಡಂಬರ ಆಗಿಬಿಟ್ಟಿದೆ, ಏನೇನೇನೋ ಬಂದುಬಿಟ್ಟಿದೆ. ಲಕ್ಷ್ಮೀನ ಕೂರಿಸೋದಕ್ಕೆ ಸ್ಟ್ಯಾಂಡ್ ಅಂತ ಇವಾಗೆಲ್ಲ ಫುಲ್ ಬಾಡಿನೇ ಬಂದುಬಿಟ್ಟಿದೆ. ಅದಕ್ಕೆ ಬ್ಲೌಸು, ಲಂಗ, ಸೀರೆ ಎಲ್ಲ ಹಾಕಿ ಅದೆಲ್ಲ ಬೇಡ ನನ್ನ ಪ್ರಕಾರ. ನೀವು ವ್ರತ ಮಾಡ್ತಿದ್ದೀವಿ ಅಂದರೆ ನೀವು ಏನಕ್ಕೋಸ್ಕರ ಮಾಡ್ತಾಯಿದ್ದೀರಾ ಹೇಳಿ? ಒಳ್ಳೆಯದಾಗಲಿ, ನೀವು ಮುತ್ತೈದೆ ಆಗಿರೋದಕ್ಕೆ, ಹಾಗೆ ನಿಮ್ಮ ಮನಸ್ಸು ನೀವೇನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಅದು ನೆರವೇರೋದಕ್ಕೆ, ಹಾಗೆ ನಿಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು, ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿರ್ತೀರ. ಹಾಗಾಗಿ ಯಾವುದೇ ರೀತಿಯಾದಂಥ ಆಡಂಬರ ಬದಲು ಸಿಂಪಲಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ. ಇವಾಗ ನಾನು ಈ ಸಿಂಪಲ್ ಅಂದ್ಕೊಂಡು ಇಷ್ಟ ಆಯಿತು. ಹಾಗೆ ಅಂದರೆ ತುಂಬ ಅತಿಯಾಗೂ ಬೇಡ, ತುಂಬ ಸಿಂಪಲ್ಲಾಗೂ ನೀವು ಹೇಗಾಗುತ್ತೋ ಹಾಗೆ ವ್ರತವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಹೇಗೆ ಇದನ್ನು ತುಂಬ ನಂಬಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ. 11 ತಿಂಗಳು ಪಾಪು ಅವನು. ನನಗೆ ಅವಾಗ ಅನ್ನಿಸ್ತು, ಸರಿ ಆಯಿತು ಮಾಡೋಣ ಅಂತ ಅಂದ್ಕೊಂಡಿದ್ದಷ್ಟೇ. ಹೇಗೆ ಅಂದ್ಕೊಂಡೆ ಅಂತಂದರೆ ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಮಾಡೋಣ, ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು. ಆದರೆ ನನಗದು ಹೋಗ್ತಾ ಚೆನ್ನಾಗೇ ಆಗೋಯಿತು. ನನ್ನ ಮನಸ್ಸು ಕೇಳಲೇ ಇಲ್ಲ, ಅದು ಹೆಂಗೆ ಆಗೋಯಿತು ಅಂತಲೇ ಗೊತ್ತಿಲ್ಲ. ಇವಾಗ ಹೇಗೆ ಕೂರಿಸಿದ್ದೀವಲ್ಲ ಅದೇ ಥರನೇ ಮೊದಲನೇ ವರ್ಷದಿಂದನೂ ನಾನು ಕೂರಿಸ್ತಾ ಬಂದಿದ್ದು. ಮೊದಲನೇ ವರ್ಷ ನಾನು ಆ ತಾಯಿಗೆ ಹೇಗೆ ಮಾಡಬೇಕು ಅಂತ ನನಗೆ ಎಷ್ಟು ತಿಳ್ಕೊಂಡಿದ್ದು ಅಷ್ಟೇ ಮಾಡಿದ್ದು. ಇವಾಗೆಲ್ಲ ತುಂಬಾ ಹೇಳ್ತಾರೆ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇಲ್ಲಾಂದರೆ ಕೋಪ ಮಾಡ್ಕೊಂಬಿಡ್ತಾಳೆ, ಹಂಗೆ ಹಿಂಗೆ ನಿಮಗೆ ದರಿದ್ರ ಬಂದುಬಿಡುತ್ತೆ ಅಂತ. ಇಲ್ಲ, ಆ ತಾಯಿಗೆ ಬೇಕಾಗಿರೋದೇ ಅರಿಶಿನ, ಕುಂಕುಮ, ಹೂವು. ಅವಳನ್ನ ಮುತ್ತೈದೆಯಾಗಿ ನಾವು ಹೇಗೆ ಇರ್ತೀವೋ ಹಾಗೆ ಅವಳನ್ನ ಕರೆಸ್ಕೊಂಡು ಪೂಜೆನ ಮಾಡಿ
4-5 ಜನಕ್ಕೆ ಮುತ್ತೈದೆಯರನ್ನ ಕರೆಸಿ ಅರಿಶಿನ ಕುಂಕುಮ ಕೊಡೋದು ನಿಜವಾಗ್ಲೂ ಅದು ತುಂಬಾ ಒಳ್ಳೆಯದು. ಅದೇ ಥರನೇ ನಾನು ಅಂದ್ಕೊಂಡು ಮಾಡೋದು. ತುಂಬಾ ಏನೇನೋ ಹೇಳ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಿಮ್ಗೆ ಹೇಗೆ ಗೊತ್ತಿದೆಯೋ ಅದನ್ನು ಮಾಡ್ಕೊಳ್ತಾ ಹೋಗಿ. ನಿಜವಾಗ್ಲೂ ಅದು ಒಳ್ಳೆಯದಾಗುತ್ತೆ. ಮೊದಲನೇ ವರ್ಷ ನನಗೇನು ಗೊತ್ತಿರಲಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ತಿಳ್ಕೊಂಡು ನಾನು ಪೂಜೆನ ವ್ರತವನ್ನು ಕಂಪ್ಲೀಟ್ ಮಾಡಿದ್ದೆ. ನಾನು ಅಂದ್ಕೊಂಡಿದ್ದಷ್ಟೇ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಪ್ರತಿ ವರ್ಷವೂ ನೀನೇ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು, ಅದರಿಂದ ಒಂದು ಇನ್ಕಮ್ ಅಂತ ಬಂದರೆ ನನಗೇನಾದರೂ ಒಳ್ಳೆಯದಾಗುತ್ತೆ ಅಂತ, ನನ್ನ ಮನೆಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಕೇಳ್ಕೊಂಡಿದ್ದೆ, ವ್ರತನ ಕಟ್ಕೊಂಡಿದ್ದೆ ಅವಳ ಹತ್ರ. ನಿಜವಾಗ್ಲೂ ನಂಬಲ್ಲ, ಅದು ಸಕ್ಸಸ್ಫುಲಿಯಾಗಿ ನಿಮಗೆ ಗೊತ್ತಿರೋ ಹಾಗೆ ರನ್ ಆಗ್ತಾಯಿದೆ ಯೂಟ್ಯೂಬ್ ಚಾನಲ್. ನನಗೇನು ಲಕ್ಷಗಟ್ಟಲೆ ವ್ಯೂಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ಫೈನಾನ್ಷಿಯಲಿ ಮ್ಯಾನೇಜ್ ಮಾಡೋಷ್ಟು ಆ ತಾಯಿ ನಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ಕೊಟ್ಟಿದ್ದಾಳೆ. ಅದು ನಿಜವಾಗ್ಲೂ ಆಶ್ಚರ್ಯ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಿದ್ದಷ್ಟೇ, 1 ವರ್ಷ ನಿನ್ನ ನಂಬಿ ನಾನು ಮಾಡ್ತಾಯಿದ್ದೀನಿ, ಮಾನಿಟೈಸೇಷನ್ ಆಗಿ ಇದ್ರಲ್ಲಿ ಪೇಮೆಂಟ್ ಬಂದರೆ ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲೇ ಡ್ರಾಪ್ ಮಾಡಿಬಿಟ್ಟು ನಾನು ಬೇರೆ ಏನಾದರೂ ಕಂಟಿನ್ಯೂ ಮಾಡ್ತೀನಿ, ಬೇರೆ ಏನಾದರೂ ಕೆಲಸಕ್ಕೆ ನಾನು ಕೈ ಇಕ್ತೀನಿ ಅಂತ ಅಂದ್ಕೊಂಡಿದ್ದಷ್ಟೇ. ಅದಕ್ಕೆ ಸಕ್ಸಸ್ಫುಲಿಯಾಗಿ ನಾನು ರನ್ ಆಗ್ತಾ ಬಂದಿದ್ದೀನಿ ಯೂಟ್ಯೂಬ್ ಚಾನಲ್ನಲ್ಲಿ. ಅದೊಂದು ಅವಳಿಗೆ, ಆ ತಾಯಿ ಮೇಲೆ ನನಗೆ ನಂಬಿಕೆ ಜಾಸ್ತಿ ಆಗೋ ಥರ ಮಾಡಿದ್ದು. ಇನ್ನು 2ನೇ ವರ್ಷವೂ ಅಷ್ಟೇ ಸೇಮ್ ಇದೇ ಥರನೇ ನಾನು ಸಿಂಪಲಾಗಿ ಮಾಡಿದ್ದೆ. ಆವಾಗ ನಾನು ಕೇಳ್ಕೊಂಡಿದ್ದೇನೆಂದರೆ, ನಾನು ಮೇಕೋವರ್ ಆರ್ಟಿಸ್ಟ್, ಈ ಥರ ನನಗೆ ತುಂಬ ದಿವಸಗಳಿಂದ ವರ್ಷಗಳಿಂದ ಇದು ಕನಸು, ಇದನ್ನು ನಾನು ಮಾಡಬೇಕು, ಕಲಿಬೇಕು ಅಂದ್ಕೊಂಡಿದ್ದೀನಿ, ನನಗೆ ಆಶೀರ್ವಾದ ಮಾಡು, ಇದರಲ್ಲಿ ನನಗೆ ಎಷ್ಟೇ ಕಷ್ಟ ಬಂದರೂ ನಾನು ಅದು ಎದುರಿಸ್ತೀನಿ, ಆದರೆ ನಾನು ಹಿಂದೆ ನಿಂತ್ಕೋ, ಇದಕ್ಕೆ ಆಶೀರ್ವಾದ ಮಾಡು ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೆ, ಹರಕೆನ ಕಟ್ಕೊಂಡಿದ್ದೆ. ಅದೇ ಥರನೇ ಕರೆಕ್ಟಾಗಿ 1 ವರ್ಷ ನಾನು ಒಂದು ಮೇಕೋವರ್ನ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲಿಯಾಗಿ ಮಾಡ್ಕೊಂಡು ಬರ್ತಾ ಇರೋದು. ನಿಜವಾಗ್ಲೂ ನಂಬಿದ್ರೆ ಎಷ್ಟೋ ಇದೆ ವಿಷಯಗಳು ಹೇಳೋದಕ್ಕೆ. ಆ ವ್ರತನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಇಲ್ಲ, ನೀವು ತೋಚಿದಂಗೆ ನಿಮ್ಗೆ ಇಷ್ಟ ಆಗೋ ಥರ, ನಿಮಗೆ ಮನಸ್ಸು ತೃಪ್ತಿ ಆಗೋ ಥರ ದೇವಿಗೆ ಏನು ಮಾಡಿದ್ರೂ ಅದು ನೆರವೇರೇ ಇರುತ್ತೆ. ಅವಳು ಏನೇ ಕೊಟ್ಟರು ಕೂಡ ತಗೋತಾಳೆ ಅನ್ನೋದು ನನ್ನ ಅಭಿಪ್ರಾಯ ಅದು. ಸೊ ಹೀಗೆ ನಾನು ವರಮಹಾಲಕ್ಷ್ಮಿ ವ್ರತನ ನಂಬಿ ನಾನು ಈ ವರ್ಷವೂ ಕೂಡ ಮಾಡಿದ್ದೀನಿ. ಈ ವರ್ಷ ಕೂಡ ಒಂದನ್ನು ಅಂದ್ಕೊಂಡಿದ್ದೀನಿ, ನೋಡೋಣ ಆಗುತ್ತಾ ಇಲ್ವಾ ಅಂತ. ಫೈನಲಿ ದೇವ್ರ ಪೂಜೆ ಎಲ್ಲ ಆಯಿತು. ನಾನು ಸ್ಟಿಚ್ ಮಾಡಿರೋ ಸ್ಯಾರಿ ಉಟ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಮಧ್ಯಾಹ್ನದ ಮೇಲೆ ಪೂಜೆ ಮಾಡ್ತೀನಲ್ಲ ಆವಾಗ ಉಟ್ಕೊಂಡು, ಆಮೇಲೆ ಅರಿಶಿನ ಕುಂಕುಮಕ್ಕೆಲ್ಲ ಕರಿಯೋದಕ್ಕೆ ಎಲ್ಲ ಆಗುತ್ತೆ. ಸಂಜೆ ಕೂಡ ಅಕ್ಕ ಎಲ್ಲರೂ ಬರ್ತಾರೆ, ಆವಾಗಲೇ ಚೆನ್ನಾಗಿ ಕಾಣಿಸುತ್ತೆ, ಆವಾಗಲೇ ಉಟ್ಕೊಳ್ಳೋಣ. ಇವಾಗ ಹತ್ರವಾಗಿ ಅದು ಪಿನ್ ಮಾಡಬೇಕು, ಸ್ವಲ್ಪ ಐರನ್ ಥರ ಮಾಡ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅದು. ಹಾಗಾಗಿ ಮುಂಚೆನೇ ಸಿಗಂದೂರ್ಗೆ ಹೋದಾಗ ಇದನ್ನು ಉಟ್ಕೊಂಡಿದ್ದೆ ಗ್ರೀನ್ ಕಲರು, ಹಾಗಾಗಿ ಅದನ್ನೇ ವೇರ್ ಮಾಡಿದ್ದೀನಿ. ಆ್ಯಂಡ್ ಪೂಜೆ ಎಲ್ಲ ಆಯಿತು. ಒಬ್ಬಟ್ಟು ರೆಡಿ ಇದೆ. ಇವಾಗ ರೈಸ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಒಬ್ಬಟ್ಟಿನ ಸಾಂಬಾರು ಮಾಡಿಬಿಟ್ಟು ನಾಷ್ಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ, ಆಮೇಲೆ ಇನ್ನು ಮಿಕ್ಕಿದ್ದು ಹಬ್ಬದ ಅಡುಗೆ ಮಾಡ್ಕೊಳ್ಳೋಣ ಅಂತ. ಏನಿಲ್ಲ, ಕಾಳು ಕೂಟು, ಸ್ವಲ್ಪ ವಡೆ ಮತ್ತು ಹೆಸರು ಬೇಳೆ ಈ ಥರದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆಲ್ಲ ನೆನೆಸಿಟ್ಟಿದ್ದೀನಿ. ಇವಾಗ ನಾಷ್ಟ ಮಾಡಬೇಕಲ್ಲ, ಅದಕ್ಕೆ ಒಬ್ಬಟ್ಟಿನ ಸಾರು ಮಾಡಿಬಿಟ್ಟು, ಒಬ್ಬಟ್ಟಿದೆ, ರೈಸ್ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವತ್ತಂತೂ ಲಕ್ಷ್ಮಿ. ಆ ಸ್ಯಾರಿಗೂ ಅದಕ್ಕೂ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಇವತ್ತೇ ಆಗಿರೋದು ಹಾಗಾಗಿ. ಆ್ಯಂಡ್ ಯಾರಿಗೆಲ್ಲ ಇವತ್ತು ಹಬ್ಬ ಮಾಡ್ತಾಯಿದ್ದೀರೋ, ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ಮುಂಚೆ ಹಬ್ಬ ಮಾಡಿದ್ದೀರೋ ಅವ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮನೆ ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇವಾಗ ಬೇಗನೆ ನಾಷ್ಟ ಮಾಡಿಕೊಂಡು ಆನಂತರ ಸಿಗ್ತೀನಿ. ಇನ್ನು ಕಂಕಣ ಎಲ್ಲ ಕಟ್ಕೊಂಡು ಪೂಜೆ ಎಲ್ಲ ಮಾಡಿ ಫ್ಯಾಮಿಲಿ ಸಮೇತ ಪ್ರವೀಣವರು ಕೂಡ ಕೆಲಸ ಇತ್ತು ಅಂತ ಹೋದರು. ಅಷ್ಟರೊಳಗೆ ನಾನು ಕೂಡ ನಾಷ್ಟ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಒಬ್ಬಟ್ಟಿನ ಸಾರನ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ತುಂಬ ಜನ ಕೇಳ್ಬೋದು, ಏನು ಇದಕ್ಕೆ ಫೈನಾನ್ಷಿಯಲಿ ನಾವು ಸ್ಟೇಬಲ್ ಆಗಬೇಕು ಅಂದರೆ ಮಾತ್ರ ಈ ವ್ರತನ ಮಾಡಬೇಕಾ, ಇಲ್ಲ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಮಾತ್ರ ಈ ವ್ರತನ ಮಾಡಬೇಕಾ ಅಂತ ಹೇಳ್ಬಿಟ್ಟು ನೀವು ಅನಿಸ್ಬೋದಲ್ವ ನಾನು ಹೇಳಿದಾಗ. ಇಲ್ಲ, ನೀವು ಏನೇ ಮನಸ್ಸಲ್ಲಿಯೇ ಈ ವ್ರತನ ಮಾಡೋದು ಕಾರಣನೇ ಒಳ್ಳೆಯದಾಗಲಿ, ಲಕ್ಷ್ಮಿ ನಮ್ಮ ಮನೇಲಿ ನೆನೆಸಿರಲಿ, ಎಲ್ಲರ ಮನೆಗೂ ಒಳ್ಳೆಯದಾಗಲಿ, ನಮ್ಮ ಮನೆಗೆ ಒಳ್ಳೆಯದಾಗಲಿ, ಹಾಗೆ ಲಕ್ಷ್ಮಿ ಮುತ್ತೈದೆ ಆಗಿರಬೇಕು, ಹಾಗೆ ನಾವು ಮುತ್ತೈದೆ ಆಗಿರಬೇಕು. ಕೆಲವೊಂದಿಷ್ಟು ಕಾರಣಗಳಿಂದ ನಾವು ಈ ವ್ರತನ ಮಾಡ್ತೀವಿ ಅಲ್ವಾ. ಎಲ್ಲರದ್ದು ಒಂದೊಂದು ಕಾರಣಗಳಿರುತ್ತೆ. ಹಾಗೆ ನಮ್ಮ ಕಾರಣಗಳು ಹೇಗಿರುತ್ತೋ ಹಾಗೆ ಈ ವ್ರತನ ಮಾಡ್ಕೋಬೋದು. ಇನ್ನು ಸಂಜೆ ನಾನು ನಾಷ್ಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೇಲೆ ನಾನು ಇವಾಗ ರೆಡಿ ಆಗಿಬಿಟ್ಟು, ಇವಾಗ ಮುತ್ತೈದೆಯರನ್ನ ಅರಿಶಿನ ಕುಂಕುಮ ಕರಿಯೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನಾನು ತಾಂಬೂಲನ ರೆಡಿ ಮಾಡ್ತಾಯಿದ್ದೀನಿ. ಈ ಸತಿ ಬ್ಲೌಸ್ ಪೀಸ್ ಇಟ್ಟು ನಾನು ಕೊಡ್ತಾಯಿದ್ದೀನಿ. 2 ವರ್ಷದಿಂದ ಆಗಿರಲಿಲ್ಲ. ಅಮ್ಮ ಹೇಳಿದರು, 3ನೇ ವರ್ಷದಿಂದ ನೀನು ಫೈನಾನ್ಷಿಯಲಿ ಚೆನ್ನಾಗಾದರೆ ಬ್ಲೌಸ್ ಪೀಸ್ ಕೊಟ್ಟು ಮಾಡು, ಆನಂತರ ಇನ್ನೇನಾದರೂ ಮನೆಗೆ ಬರುವಂಥ ಲಕ್ಷ್ಮೀ ದೇವ್ರಿಗೆ ಏನಾದರೂ ಕೊಡೋಕ್ಕಾದರೆ ನಿನ್ನ ಕೈಲಾದಷ್ಟು ಕೊಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಸತಿ ಬ್ಲೌಸ್ ಪೀಸ್ಗಳನ್ನ ನಾನು ತರಿಸಿದ್ದೆ. ಅದರಲ್ಲೂ ನಿಮಗೆ ಗೊತ್ತಿರುತ್ತೆ, ಕಲರ್ ಬ್ಲೌಸ್ ಪೀಸ್ ಎಲ್ಲ ಬರುತ್ತೆ. ಅದನ್ನೆಲ್ಲ ಕೊಟ್ಟರೆ ಯಾರು ಬ್ಲೌಸ್ ಪೀಸ್ ಹೊಲಿಸ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಅದು ಒಬ್ಬರಿಂದ ಒಬ್ರಿಗೆ ಹೋಗ್ತಾ ಇರುತ್ತೆ ಹೊರತು ಯಾರೂ ಹೊಲಿಸ್ಕೊಂಡು ಹಾಕ್ಕೊಳ್ಳೋದಿಲ್ಲ. ಹಾಗಾಗಿ ಈ ಸತಿ ನಾನೇನು ಅಂದ್ಕೊಂಡೆ ಅಂದರೆ, ಇವಾಗೆಲ್ಲ ವೈಟ್ ಮತ್ತು ಗೋಲ್ಡ್ ಈ ಥರ ಫಿನಿಶಿಂಗಲ್ಲಿ ಬಂದಿರೋ ಬ್ಲೌಸ್ಗಳು ತುಂಬ ಟ್ರೆಂಡಿಂಗಲ್ಲಿ ಇದೆಯಲ್ಲ,
ಹಾಗಾಗಿ ಸರಿ ಆಯಿತು, ನನಗೂ ಕೂಡ ಇಲ್ಲೇ ಊರಲ್ಲೆಲ್ಲ ಕೇಳ್ತಾಯಿದ್ರು ಆ ಥರ ತರಿಸ್ಕೊಡು ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಈ ಸತಿ ಹೇಗೋ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ, ಇದನ್ನೇ ಕೊಡೋಣ. ಅವ್ರಿಗೂ ಕೂಡ ಹೊಲಿಸ್ಕೊಂಡ್ರೆ ಯಾವ್ದು ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ, ಒಂಥರ ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಳ್ತಾರೆ ಅನ್ನೋದೊಂದು ಥಾಟ್ ಬಂತು. ಹಾಗಾಗಿ ಈ ಸತಿ ನಾನು ಇದೇ ಬ್ಲೌಸ್ ಪೀಸ್ಗಳನ್ನ ತರಿಸಿದ್ದೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ತರಿಸಿದ್ದೆ. ಹಾಗಾಗಿ ಇವಾಗ ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ. ಬ್ಲೌಸ್ ಪೀಸು, ಎಲೆ ಅಡಿಕೆ, ಬಾಳೆಹಣ್ಣು, ಹಾಗೆ ಬಳೆಗಳನ್ನ ಕೆಂಪುದು ಮತ್ತು ಹಸಿರುದು ಎರಡನ್ನೂ ಇಟ್ಬಿಟ್ಟು ಅವ್ರಿಗೆ ಕೊಡೋಣ ಅಂತೇಳಿ. ಹಾಗೆ ಅರಿಶಿನ ಕುಂಕುಮಕ್ಕೆ ನಾನು ಇಲ್ಲಿ ಊರಲ್ಲಿ ನಮ್ಮ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಕರಿತೀನಿ. ನಿಜವಾಗ್ಲೂ ಬರ್ತಾರೆ, ಬಂದು ಮನಸ್ಫೂರ್ತಿಯಾಗಿ ದೇವಿನ ನೋಡಿ ಅರಿಶಿನ ಕುಂಕುಮನ ತಗೊಂಡು ನನಗೂ ಕೂಡ ಹಾರೈಸಿ ಹೋಗ್ತಾರೆ. ಅದು ನಿಜವಾಗ್ಲೂ ಎಷ್ಟೋ ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಮನೆಗೆ ಈ ಥರ ಹೆಣ್ಮಕ್ಳು ಬಂದು ಅರಿಶಿನ ಕುಂಕುಮ ತಗೊಂಡೋಗೋದು ಎಷ್ಟೋ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಅಲ್ವಾ. ಅವ್ರು ನಮ್ಗೆ ಆಶೀರ್ವಾದ ಮಾಡೋದು. ನಾವು ಕೂಡ 100 ವರ್ಷ ಬದುಕೋಕ್ಕಾಗಿಲ್ಲ ಅಂದರೂ ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ಮುತ್ತೈದೆ ಆಗಿರಲಿ ನೀನು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ. ಅದು ನಿಜವಾಗ್ಲೂ ಎಷ್ಟೋ ಖುಷಿ ಆಗುತ್ತೆ. ಕರೆದಿರೋರೆಲ್ಲ ಆಲ್ಮೋಸ್ಟ್ ಬಂದಿದ್ದರು. ಒಂದು 12 ಜನ, 9ರಿಂದ 12 ಜನ, 15 ಜನ ಈ ಥರ ಅರಿಶಿನ ಕುಂಕುಮ ತೊಗೋಬೋದು. ನಾನು ಸೇರಿಸಿ ಒಂದು 12 ಜನ ತೊಗೊಂಡ್ವಿ ಅಂತ ಅಂದ್ಕೊತೀನಿ. 12 ಜನ ಅರಿಶಿನ ಕುಂಕುಮನ ತೊಗೊಂಡ್ವಿ. ಅದೊಂಥರ ಹಬ್ಬದ ದಿವಸ, ಈ ಒಂದು ಹಬ್ಬದ ದಿವಸ ಮನೆಗೆ ಬಂದು ಆ ಥರ ತೊಗೊಂಡು ಹೋಗೋದು ತುಂಬಾ ಖುಷಿಯಾಗುತ್ತೆ. ಆ ದೇವಿ ಈ ಸತಿ ನನಗಿಷ್ಟು ಕೈಯಲ್ಲಿ ಕರುಣಿಸಿದ್ದಾಳೆ ಕೊಡೋದಕ್ಕೆ. ಇನ್ನು ಮುಂದಿನ ವರ್ಷ ಆ ದೇವಿ ಕೊಟ್ಟರೆ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಬರೋ ಹೆಣ್ಮಕ್ಳಿಗೆ, ಬರೋ ಮುತ್ತೈದೆಯರಿಗೆ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಸಂಜೆ ಕೂಡ ಒಂದು ಸತಿ ಪೂಜೆನ ಮಾಡಿ ಆರತಿ ಮಾಡಿ ಆನಂತರ ಹೋಗ್ಬಿಟ್ಟು ಎಲ್ಲರನ್ನ ಮುತ್ತೈದೆಯರನ್ನೆಲ್ಲ ಕರೆದೆ. ಯಾಕಂದರೆ ರಾತ್ರಿ ಆಗಿಬಿಟ್ರೆ ಅವರು ಕೂಡ ಅಡುಗೆಗಳನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಪೂಜೆ ಮುಗ್ದಿದ ತಕ್ಷಣ ಒಂದು 6-6:30ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಕರೆದ್ಬಿಟ್ಟು ಬಂದು, ಇನ್ನು ಒಬ್ಬಟ್ಟಿತ್ತಲ್ಲ ಅಮ್ಮ ಅಕ್ಕ ಎಲ್ಲರೂ ಬರ್ತಾರೆ ಅಂದರು. ಹಾಗಾಗಿ ಮಾಡ್ಕೊಂಡು ಬಿಡೋಣ ಅವ್ರು ಬರೋ ಅಷ್ಟೊತ್ತಿಗೆ ಅಂತೇಳಿ ನಾನು ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಬೇಗನೆ. ಇನ್ನು ಈ ಸೀರೆ ಮತ್ತು ಬ್ಲೌಸ್ನ ನಾನು ತೋರಿಸ್ಲೇ ಇಲ್ಲ ನಿಮಗೆ. ಇದೇ ಸ್ಯಾರಿ ನಾನು ತೊಗೊಂಡಿದ್ದು ಹಬ್ಬದ ದಿವಸ ಉಟ್ಕೊಳ್ಳೋಣ ಅಂತೇಳಿ. ಯೆಲ್ಲೋ ವಿತ್ ಪರ್ಪಲ್ ಕಾಂಬಿನೇಷನ್ ಬಂದಿದೆ. ಬ್ಲೌಸ್ ಪೀಸ್ನ ನಾನು ಸಪ್ರೇಟಾಗಿ ಮೀಶೋದಿಂದ ಆರ್ಡ್ರ್ ಮಾಡಿ ತರಿಸಿ ಇದನ್ನು ಹೊಲಿಸ್ಕೊಂಡಿದ್ದೆ. ಇದ್ರ ಜೊತೆನೇ ಬಂದಿತ್ತು, ಆದರೆ ಅಷ್ಟೊಂದೇನು ಮ್ಯಾಚ್ ಆಗ್ತಾ ಇರಲಿಲ್ಲ ಅನ್ನಿಸ್ತು. ಹಾಗಾಗಿ ಕಾಂಬಿನೇಷನ್ ಇರಲಿ ಅಂದ್ಬಿಟ್ಟು ಪರ್ಪಲ್ ಕಲರ್ ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿರೋದನ್ನ ಮೀಶೋಯಿಂದ ಆರ್ಡ್ರ್ ಮಾಡಿ ತರಿಸಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಇನ್ನು ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಸ್ವಲ್ಪ ವಡೆ ಎಲ್ಲ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಅರಿಶಿನ ಕುಂಕುಮ ತೊಗೊಳ್ಳೋರು ಕೂಡ ಬರ್ತಾಯಿದ್ರು. ಕೈ ತೊಳ್ಕೊಂಡು ಹೋಗಿ ಅರಿಶಿನ ಕುಂಕುಮನ ಕೂಡ ಕೊಡ್ತಾಯಿದ್ದೆ. ಈ ಹಬ್ಬದಲ್ಲಿ ನನಗೆ ತುಂಬಾ ತೃಪ್ತಿ ಹೇಳಬೇಕು ಅಂತಂದರೆ, ಹಬ್ಬದ ದಿವಸ ಮಾಡಿದ್ರೆ ನಿಜವಾಗ್ಲೂ ಇನ್ನೊಂದು ಥರ ಖುಷಿಯಾಗಿರ್ತೀನಿ ನಾನು. ಯಾಕಂದರೆ ಹಬ್ಬದ ದಿವಸ ಮಾಡಿದ್ರೆ ವಾತಾವರಣನೇ ಬೇರೆ ಅಲ್ವಾ. ಎಲ್ಲರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಕೂರಿಸಿರೋಂಥ ಲಕ್ಷ್ಮಿನ ನೋಡಿಕೊಂಡು ಬೇಡಿಕೊಂಡು ಅವ್ರ ಹತ್ರನೂ ಒಂದು ಆಶೀರ್ವಾದ ತಗೊಂಡು ಅಲ್ಲಿ ಕೂಡ ಕುಂಕುಮನ ಇಟ್ಕೊಂಡು ಬರೋದು ನಿಜವಾಗ್ಲೂ ಎಷ್ಟೋ ಖುಷಿ ಅಂತಲೇ ಹೇಳ್ಬೋದು ನನಗೆ. ಆದರೆ ಈ ವರ್ಷ ಆಗಲಿಲ್ಲ. ಅದೊಂದು ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಎಲ್ಲರ ಮನೆಗೆ ಹೋಗಿ ಲಕ್ಷ್ಮಿ ನೋಡ್ಕೊಂಬರೋದು ಅದೊಂದು ಮಿಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಪರವಾಗಿಲ್ಲ, ಏನು ಮಾಡೋದಕ್ಕಾಗಲ್ಲ. ಈ ಥರ ಆಗುತ್ತೆ. ಹಬ್ಬದ ಹರಿದಿವಸಗಳಲ್ಲಿ ಹೆಣ್ಮಕ್ಳು ಇದ್ದೀವಿ ಅಂದರೆ ಅದು ಆಗೇ ಆಗುತ್ತೆ. ಆದರೆ ನಾನು ಬಿಡಲ್ಲ. ಯಾಕಂದರೆ ಇದನ್ನು ನಾನು ಹಬ್ಬ ಥರ ಮಾಡಲ್ಲ, ವ್ರತದ ಥರ ಮಾಡೋದ್ರಿಂದ ಬಿಡಬಾರ್ದು ಅಂತ ಹೇಳಿಬಿಟ್ಟು ನಾನು ಕೊನೆ ಶುಕ್ರವಾರ ಮಾಡ್ಬೋದು ಅಂತ ಹೇಳಿದ್ರು ನಮ್ಮ ಸಿಸ್ಟರೆಲ್ಲ. ಆ ಶುಕ್ರವಾರನೇ ಮಾಡಿದ್ದು. ಹಾಗಾಗಿ ನಾನು ಕೂಡ ಅದೇ ರೀತಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿಕೊಂಡೆ. ಹಾಗೆ ಈ ವರ್ಷವೂ ಕೂಡ ಒಂದನ್ನು ಕೇಳ್ಕೊಂಡಿದ್ದೀನಿ. ಅದು ಕೆಲಸ ಅದು ಇದು ಅಲ್ಲ, ಬೇರೆ ಏನೋ ವಿಚಾರ. ಅದು ನಿಮಗೆ ಶೀಘ್ರದಲ್ಲಿ ಗೊತ್ತಾಗುತ್ತೆ. ಅಂದರೆ ಶೀಘ್ರ ಅಂತಂದರೆ ಇನ್ನೊಂದು 3-4 ಮಂತ್ಸ್ ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಗೊತ್ತಾಗುತ್ತೆ ನಿಮಗೂ ಕೂಡ ಅದೇನು ಅಂತ ಹೇಳಿಬಿಟ್ಟು. ಇನ್ನು ಅಮ್ಮ ಅಕ್ಕ ಭಾವ ಎಲ್ಲರೂ ಬಂದರು. ಅಪ್ಪು ಅವಾಗ ತಾನೇ ಮಲ್ಕೊಂಡ್ಬಿಟ್ಟಿದ್ದ ಪಾಪ. ಅವನು ನೋಡಿ ಸಾಕಾಗ್ಬಿಟ್ಟು ಅವನಿಗೆ ಮಧ್ಯಾಹ್ನ ಎಲ್ಲ ಇದನ್ನು ಮಾಡಿರಲಿಲ್ಲ, ಹಾಗಾಗಿ ಮಲ್ಕೊಬಿಟ್ಟಿದ್ದ. ನಾನು ಒಬ್ಬಟ್ಟು ಮಾಡ್ತಾಯಿದ್ದೆ, ಹಾಗೆ ಸಾಂಬಾರೆಲ್ಲ ಬಿಸಿ ಮಾಡಿದ್ದೆ. ಅವರು ಕೂಡ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದೆ. ತುಂಬ ಹಬ್ಬ ಹರಿದಿನ ಅಂದರೆ ಜನ ಇರಬೇಕು ಮನೇಲಿ ಅಲ್ವಾ. ನನಗೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಸಂಜೆ ಮೇಲೇ ಎಲ್ಲರೂ ಬಂದಿದ್ದು. ನಾನು ಬರಲ್ವೇನೋ ಅಂತ ಕಾಯ್ತಾಯಿದ್ದೆ. 8 ಗಂಟೆ 8:30 ಆಗೋಯಿತು. ಆಮೇಲೆ ಬಂದರು. ಆ ಥರ ಬಿಡಲ್ಲ, ನಾನು ಕರೆದಾಗ ಬಂದಿದ್ದರು. ನಮ್ಮಮ್ಮ ಈ ಥರ ಚಾಕ್ಲೇಟೆಲ್ಲ ತೊಗೊಂಡು ಬಂದಿದ್ರು ಮೊಮ್ಮಗನಿಗೆ. ನಾನು ಹೇಳ್ತಾನೆ ಇರ್ತೀನಿ ಈ ಥರ ಚಾಕ್ಲೇಟ್ ತೊಗೊಂಬರಬೇಡಿ ಅಂತ ಹೇಳ್ಬಿಟ್ಟು. ಆದರೂ ತೊಗೊಂಡು ಬರ್ತಾರೆ. ಇಲ್ಲ ಡೈಲಿ ಒಂದು ಕೊಡು, ಇಲ್ಲ 2-3 ದಿವಸ ಅವ್ನು ಯಾವಾಗಾದ್ರೂ ಹಠ ಮಾಡಿದ್ರೆ ಒಂದೊಂದು ಕೊಡು ಸಾಕು ಅಂತ ಹೇಳ್ತಾಯಿದ್ರು. ನಾನು ಬೈತಾ ಇರ್ತೀನಿ, ಎಲ್ಲ ಈಚೆಗಡೆ ಹಾಕ್ಬಿಡ್ತೀನಿ ನೋಡು ಅಂತ. ಇನ್ನು ಎಲ್ಲರೂ ಕೂಡ ಸೇರಿಕೊಂಡು ಒಟ್ಟಿಗೆ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಕೂಡ ಹೊರಟರು. ಅಕ್ಕ ಭಾವನೂ ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗು ಅವರು ಕೂಡ ಹೊರಟರು. ಇನ್ನು ನೆಕ್ಸ್ಟ್ ಡೇ
ಮಾರ್ನಿಂಗ್ ನಾವು ಕೂಡ ಶನಿವಾರ ದೇವಸ್ಥಾನಕ್ಕೆ ಹೋಗೋದಿತ್ತು. ಹಾಗಾಗಿ ದೇವಿಗೆ ಇನ್ನೊಂದು ಸತಿ ಪೂಜೆ ಎಲ್ಲ ಮಾಡಿಬಿಟ್ಟು ಕಳಶನ ಅಲ್ಲಾಡಿಸಿ ಆನಂತರ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಒಂದು ಸತಿ ಪೂಜೆ ಮಾಡಿ ದೃಷ್ಟಿ ಆರತಿನೆಲ್ಲ ತೆಗೆದ್ಬಿಟ್ಟು ಆನಂತರ ಕಳಶನ ಅಲ್ಲಾಡಿಸ್ಬಿಟ್ಟು ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವಿ. ಆ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದರೆ ಅದು ಸ್ವಲ್ಪ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ದೇವ್ರದ್ದು ಹೊಸ್ದಾಗಿ. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಲಕ್ಷ್ಮಿನ ಕಳಿಸ್ಕೊಡೋ ಸಮಯ ನಮಗೇನಂತಂದರೆ ಹಬ್ಬದ ದಿವಸ ಒಂದಿಷ್ಟು ಕೆಲಸಗಳಾದರೆ ಇರೋಂಥದ್ದು ದಿವಸ ಇದು ಮುಗಿದ ಮೇಲೆ ಒಂಥರ ಅದನ್ನೆಲ್ಲ ಎತ್ತಿಟ್ಟು ಎಲ್ಲ ಇದನ್ನು ಮಾಡೋದೊಂದು ಕೆಲಸ. ಹೀಗೆ ನಮ್ಮ ಮನೇಲಿ ಈ ಥರ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ವ್ರತವನ್ನು ನಾನು ಮಾಡಿಕೊಂಡೆ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.